ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡಿಗೆಗೆ ಸ್ವಾಗತ. ಬನ್ನಿ, ಇವತ್ತು ವಿಡಿಯೋದಲ್ಲೊಂದು ತುಂಬ ಬೇಗನೆ ಮಾಡ್ಕೊಳ್ಳೋವಂಥ ರಸಮ್ನ ತೋರಿಸ್ತಾ ಇದ್ದೀನಿ. ಇದು ಹೋಟ್ಲುಗಳಲ್ಲಿ ಊಟ ಆದಮೇಲೆ ನಮಗೆ ಸಿಗುವಂತಹ ರಸಮ್ಮು. ಬನ್ನಿ, ಈಗ ಈ ರಸಮ್ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಇಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲೀಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನು ಜೀರಿಗೆ, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, 2 ಒಣಮೆಣಸಿಕಾಯಿ, 2 ಹಸಿಮೆಣಸಿಕಾಯಿ, ಇದನ್ನು ಕೂಡ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಟೊಮೊಟೊ ತೊಗೊಂಡಿದ್ದೀನಿ. ಅದರಲ್ಲಿ ಒಂದರಲ್ಲಿ ಅರ್ಧ ಹೋಳು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ರುಬ್ಬಕ್ಕೆ. ಇದನ್ನು ಕೂಡ ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇಷ್ಟನ್ನು ಹಾಕಿ ನಾವು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಪುಡಿ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಈಗ ಇದನ್ನು ಹಂಗೇ ಪುಡಿ ಮಾಡ್ಕೊಳ್ಳೋಣ. ಬನ್ನಿ, ಈಗ ನಾನಿಲ್ಲಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ದಪ್ಪ ಥರ ಎಲ್ಲ ಆಗಿದೆ. ಇದಕ್ಕೆ ಇಲ್ಲಿ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ, ಒಂದೇ ಒಂದು ಸ್ವಲ್ಪ ಅಷ್ಟೇ. ಈಗ ಇದೊಂದು ಸ್ವಲ್ಪ ಹಾಕ್ಕೊಂಡು ಕೂಡ ರುಬ್ಕೊಳ್ಳೋಣ. ಬನ್ನಿ, ಈಗ ನೀರು ಹಾಕ್ಕೊಂಡು ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇಲ್ಲಿ ನಾನೀಗ 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಬೇಕಾದ್ರೆ ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು ಅನ್ನಂಗಿದ್ರೆ ಮೊದಲೇ ಹಾಕೋಬೋದು. ಇಲ್ಲಿ ನಾನು ದಪ್ಪ ಥರ ಇರಲಿ ಅಂತೇಳಿ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಅಷ್ಟೇ. ಈಗ 1 ಗೆಡ್ಡೆ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಮತ್ತೊಂದು ಸಾರಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ದಪ್ಪ ಹಾಗೇ ಇರುತ್ತೆ ಸೈಡಲ್ಲೆಲ್ಲ. ಇದನ್ನು ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಬನ್ನಿ, ಈಗ ಇಲ್ಲಿ ನಾನು ಒಗ್ಗರಣೆ ಮಾಡೋಕ್ಕೋಸ್ಕರ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಈಗ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಆದರೆ ಸಾಕು, ಇದಕ್ಕೆಲ್ಲ ತುಂಬ ಎಣ್ಣೆ ಏನು ಬೇಕಾಗಿಲ್ಲ. ನೋಡಿ, ಈಗ ಎಣ್ಣೆ ಕೂಡ ಬಿಸಿಯಾಗಿದೆ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದೇ ಒಂದು ಬ್ಯಾಡಗೆ ಮೆಣಸಿಕಾಯನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗೆ. ಇದಕ್ಕೆ 1 ಟೊಮೊಟೊದಲ್ಲಿ ಅರ್ಧ ಹೋಳು ರುಬ್ಬಕ್ಕೆ ಹಾಕಿದ್ದೀನಿ, ಇನ್ನು ಅರ್ಧ ಇಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ತುಂಬಾ ಈಸಿ ಅಂತೂ ತುಂಬಾ ಈಸಿ. ಎಷ್ಟು ಬೇಗ ಮಾಡ್ಕೋತೀವೋ ಅಷ್ಟು ಕೂಡ ಸಾಂಬಾರು ಕೂಡ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ 10 ನಿಮಿಷದಲ್ಲೆಲ್ಲ ಬೇಗನೆ ಆಗೋಗುತ್ತೆ. ನೋಡಿ, ಈಗ ಟೊಮೊಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ. ಇಷ್ಟಾದರೆ ಸಾಕು. ಈಗ ನಾವಿಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಕೂಡ ಹಾಕ್ಕೊಳ್ಳೋಣ. ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಿಮ್ಮನೆ ಜನ ಜಾಸ್ತಿ ಇದ್ದರೆ ಇನ್ನು ಮಸಾಲೆಗಳನ್ನೆಲ್ಲ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನೊಂದು 4 ಇಂದ 5 ಜನಕ್ಕಾಗೋಷ್ಟು ತೋರಿಸ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೆಲ್ಲ ಕೂಡ ಫ್ರೈ ಆಗಿದೆ. ಈಗಲೇ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಬಿಡೋಣ. ತುಂಬ ಟೈಮ್ ಹಿಡಿಯಲ್ಲ, ಸಾಕು. ಇಷ್ಟ ಆದರೆ ಈಗ ಇದಕ್ಕೆ ನಾವು ನೀರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು ಖಾರ ರುಬ್ಬಿದ್ದ ಮಿಕ್ಸಿ ಜಾರ್ಗೆ ಚಿಕ್ಕ ಜಾರ್ ಆಗಿರೋದ್ರಿಂದ ಅದೊಂದು ಜಾರ್ ನೀರು ತೊಗೊಂಡಿದ್ದೀನಿ. ಅಷ್ಟು ಕೂಡ ಹಾಕೋತಾ ಇದ್ದೀನಿ. ನಮಗೆ ರಸಮ್ಮು ತೆಳುಗಿದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ, ತುಂಬ ಗಟ್ಟಿಯೆಲ್ಲ ಇರಬಾರ್ದು. ಇದಕ್ಕೆ ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ರಸಮ್ ಆಗಿರೋದ್ರಿಂದ ತೆಳ್ಳಗೆ ಇರಬೇಕು. ಈ ರೀತಿ ತೆಳ್ಳಗಿದ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ, ನೀವು ನೋಡಿ ಹಾಕ್ಕೊಳ್ಳಿ. ಪುಡಿ ಉಪ್ಪು ಬೇಕಾದ್ರೂ ಹಾಕ್ಕೋಬೋದು. ಈಗ ಇದನ್ನು ಒಂದು 5 ನಿಮಿಷ ಒಂದು ಮಳ್ಳಿದ್ರೆ ಸಾಕು, ತುಂಬ ಮಳ್ಸೋಕ್ಕೇನು ಬೇಡ. ಒಂದು ಮಳ್ತಿದ್ದಂಗೆ ಸ್ಟವ್ ಆಫ್ ಮಾಡ್ಕೊಬಿಡೋಣ. ನೋಡಿ, ಈಗ ಒಂದು ಮಳ್ಳಿದೆ. ಇಷ್ಟಾದರೆ ಸಾಕು, ತುಂಬ ಮಳ್ಸೋಕ್ಕೆಲ್ಲ ಹೋಗಬಾರ್ದು. ಈಗ ರೆಡಿಯಾಗಿದೆ. ಇದು ಸ್ಟವ್ ಆಫ್ ಮಾಡ್ಕೊಬಿಡೋಣ. ಬನ್ನಿ ಫ್ರೆಂಡ್, ಬಿಸಿಯಾಗಿರುವಂಥ ರಸಮ್ಮು ರೆಡಿಯಾಗಿದೆ. ಇದು ಹೋಟ್ಲುಗಳಲ್ಲಿ ಊಟ ಆದಮೇಲೆ ಕೊಡುವಂತಹ ರಸಮ್ಮು.
ತುಂಬ ಜೀರ್ಣಕ್ರಿಯೆಗಂತೂ ತುಂಬಾ ಒಳ್ಳೆಯದು. ಕೇವಲ 2 ನಿಮಿಷದಲ್ಲಿ ಈ ರಸಮ್ಮು ರೆಡಿಯಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.